ಹರಿ ಓಂ. ಇಂದು ನಾನು ಬರೆದ ಕತೆ ಕಾಲಚಕ್ರ ಭಾಗ 2 ಮುಂದುವರಿಸುತ್ತಿದ್ದೇನೆ. ಅದುವೇ ಕಾಲಚಕ್ರ ಭಾಗ 2. ಅಕ್ಕ ತಂಗಿಯರ ಜೊತೆ ಟೀಚರಮ್ಮನು ಶ್ರೀಮಂತಿಕೆ ಜೀವನ ನಡೆಸುತ್ತಿದ್ದರು. ಒಂದು ದಿನ ಟೀಚರಮ್ಮ ಅಕ್ಕನಿಗೆ ಮದುವೆ ಮಾಡಿಸಲು ಅವರ ಒಂದು ಒಳ್ಳೆಯ ಶ್ರೀಮಂತ ಸಂಬಂಧಿಕರ ಹುಡುಗನ ಚಿತ್ರವನ್ನು ತಂದರು. ಅದನ್ನು ನೋಡಿ ಅಕ್ಕ, ಅಮ್ಮ, ಪರಿ ನನ್ನ ಜವಾಬ್ದಾರಿ. ಅವಳ ಮದುವೆ ಮೊದಲು ನಾನೇ ಒಳ್ಳೆಯ ಗುಣ, ನಡತೆ, ವಿದ್ಯೆ ಇರುವ ಶ್ರೀಮಂತ ಹುಡುಗನನ್ನು ಹುಡುಕಬೇಕೆಂದಿದ್ದೆ. ಆದರೆ ಈ ಹುಡುಗ ನಾನೆನಿಸಿದಂತಹ ಎಲ್ಲ ಗುಣವನ್ನು ಹೊಂದಿದ್ದಾನೆ. ಇವನಿಗೆ ನನ್ನ ಪರಿಯನ್ನು ಮದುವೆ ಮಾಡಿಸಿದರೆ ಹೇಗೆ ಎಂದಳು. ಮೊದಲು ಅಕ್ಕ ನೀನು, ನಂತರ ತಂಗಿ ಎಂದು ಟೀಚರಮ್ಮ ಏನೇ ಹೇಳಿದರೂ ಕೇಳದೆ, ನನ್ನದೇನಿದೆ ಅಮ್ಮ, ಎಲ್ಲ ಪರಿಯದ್ದೇ, ಅವಳಿಗೆ ಎಲ್ಲ ಸೇರಿದ್ದು. ಅಲ್ಲದೆ ವಿದ್ಯಾವಂತ ಹುಡುಗನಿಗೆ ವಿದ್ಯಾವಂತ ಹುಡುಗಿಯೇ ಸರಿಹೊಂದುವಳು ಎಂದು ವಾದಿಸಿದಳು. ಅಂತೂ ಹುಡುಗಿ ನೋಡೋ ಶಾಸ್ತ್ರ ಬಂದೇ ಬಿಟ್ಟಿತು. ಹುಡುಗ ಹುಡುಗಿ ಸಂಬಂಧಿಕರೆಲ್ಲರೂ ಒಪ್ಪಿಗೆ ಸೂಚಿಸಿ ಮದುವೆಯನ್ನು ನಿಶ್ಚಯಿಸಿದರು. ಗುಂಡಮ್ಮ ಯಾವುದೇ ಖರ್ಚಿಗೆ ತಲೆ ಕೆಡಿಸಿಕೊಳ್ಳದೆ ಮದುವೆಯನ್ನು ಧಾಮ್ ಧೂಮ್ ಎಂದು ಮಾಡಿ ಪರಿಗೆ ಉಡುಗೊರೆಯಾಗಿ ಒಡವೆ, ವಸ್ತ್ರ, ಹಣ, ಆಸ್ತಿ, ಕಾರು ಎಲ್ಲವನ್ನು ಕೊಟ್ಟು ಶ್ರೀಮಂತ ಗಂಡಿನ ಎದುರು ತಾವೇನು ಕಮ್ಮಿ ಇಲ್ಲ ಎಂದು ತೋರಿಸಿಕೊಟ್ಟಳು. ಇಂತಹ ಅಕ್ಕನ ಪ್ರೀತಿಯನ್ನು ನೋಡಿ ಟೀಚರಮ್ಮಗೆ ಕಣ್ತುಂಬಿತು. ಇತ್ತ ಏನೂ ಕೆಲಸ ಅರಿಯದ ಪರಿಗೆ ಕೆಲಸಕ್ಕೆ ಕಾಲಿಗೆ ಒಬ್ಬ ಕೈಗೆ ಒಬ್ಬಳು ಎನ್ನೋ ಶ್ರೀಮಂತ ಮನೆ ಸಿಕ್ಕಿತು. ಗಂಡನು ಕೆಲಸಕ್ಕಾಗಿ ದೇಶ ವಿದೇಶ ಎಂದು ಸುತ್ತಾಡುತ್ತಾ ಹೆಂಡತಿಯನ್ನು ಸ್ವತಂತ್ರಳನ್ನಾಗಿ ಬಿಟ್ಟಿದ್ದ. ಹೀಗೆ ಪರಿಯ ಸ್ವಾತಂತ್ರ್ಯ, ಶ್ರೀಮಂತಿಕೆ ಎಲ್ಲವೂ ಅವಳಿಗೆ ಅಹಂ ಎನ್ನೋ ಅಂಧಕಾರದಲ್ಲಿ ಮುಳುಗಿಸಿತು. ಅಕ್ಕ ತಂಗಿ ಒಂದೇ ಊರಲ್ಲಿ ಇದ್ದರೂ ಗಂಡನ ಮನೆಯ ಶ್ರೀಮಂತಿಕೆ ಅಕ್ಕನ ಪ್ರೀತಿ ಕಾಳಜಿಯನ್ನೇ ಮರೆಸಿತು. ಇಲ್ಲಿ ಗುಂಡಮ್ಮ ಐಷಾರಾಮಿ ಮನೆಯಿಂದ ಸಾಧಾರಣ ಮನೆಗೆ ಬಂದಳು. ಕೆಲಸ ಹಾಗೂ ಕೈಮೀರಿ ಮಾಡಿದ ಮದುವೆಯ ಸಾಲ ಫ್ಯಾಕ್ಟರಿಯನ್ನು ಒತ್ತಿ ಇಡುವಂತೆ ಮಾಡಿತು. ಇಂದು ಅದನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಗುಂಡಮ್ಮಂದು. ಕೊನೆಯದಾಗಿ ಹತಾಶಳಾದ ಗುಂಡಮ್ಮ ಉಳಿದ ದಾರಿ ಒಂದೇ ತಂಗಿ ಎಂದು ನಂಬಿ ಟೀಚರಮ್ಮ ಜೊತೆ ಸಹಾಯ ಕೋರಲು ಪರಿಯ ಮನೆಗೆ ಬಂದಳು. ಪರಿಯ ಮನೆಯಲ್ಲಿ ಪಾರ್ಟಿ. ಅತ್ತ ಪರಿಯು ಪಾರ್ಟಿಯಲ್ಲಿ ಮಗ್ನಳಾದಂತೆ ನಟಿಸುತ್ತಿದ್ದಳು. ಅವಳ ಜೊತೆ ಹಲವಾರು ಶ್ರೀಮಂತ ಹೆಂಗಸರು ಇದ್ದರು. ಅವರು ಶ್ರೀಮಂತರೆಂದೇಳಲು ಅವರ ಉಡುಗೆ ತೊಡುಗೆ ಸಾಕಿತ್ತು. ಪರಿಯು ಇವರಲ್ಲಿ ಒಬ್ಬಳಲ್ಲ ಎಂದು ಗುಂಡಮ್ಮ ಖುಷಿಪಟ್ಟಳು. ಗುಂಡಮ್ಮ ಖುಷಿಯಲ್ಲಿ ಪರಿ ಎಂದು ಕರೆದಾಗ ಪರಿಯು ಯಾವ ಉತ್ಸಾಹ ಇಲ್ಲದೆ ಕೈ ಸನ್ನೆಯಲ್ಲಿ ಬರುವೆ ಸುಮ್ಮನಿರು ಎಂದಳು. ಇದರಿಂದ ಅಕ್ಕನಿಗೆ ಮುಜುಗರವಾಗಿ ಸುಮ್ಮನಾದಳು. ನಂತರ ಪರಿಯು ಇವರನ್ನು ಅವಳ ಕೊನೆಗೆ ಕರೆದುಕೊಂಡು ಹೋದಳು. ಹಾ ಅಕ್ಕ, ಏನಿವತ್ತು ನನ್ನ ನೆನಪಾಗಿದೆ ನಿನಗೆ? ಇರುವ ಬಂಗಲೆಯನ್ನು ಮಾರಿ ಒಂದು ಸಾಧಾರಣ ಮನೆಯಲ್ಲಿ ಇರುವಿರಂತೆ. ಇಂತಹ ದೊಡ್ಡ ಸಾಲ ನೀನೇಕೆ ಮಾಡಿದೆ? ನನ್ನಿಂದ ನೀನು ಎಷ್ಟು ಎತ್ತರ ಬೆಳೆದೆ. ನನ್ನ ಮಾಡರ್ನ್ ಡಿಸೈನ್ಗಳು ಇಲ್ಲಿಂದ ಎಲ್ಲಿಯವರೆಗೂ ಬೆಳೆಸಿತ್ತು. ಈಗ ಎಲ್ಲವನ್ನು ಸಾಲ ಮಾಡಿ ಕಳೆದುಕೊಂಡೆಯಲ್ಲ. ನೀನು ಹಳ್ಳಿಯ ಹುಡುಗಿ, ಅವಿದ್ಯಾವಂತೆ. ನಿನಗೆ ಈ ಸಿಟಿ ಸರಿಹೊಂದುವುದಿಲ್ಲ. ನಾನಿಲ್ಲದಿದ್ದರೆ ನೀನು ಏನೂ ಇಲ್ಲ ಎಂದು ಇಂದಾದರೂ ತಿಳಿಯಿತೆ? ಅದು ಬಿಡು, ಇವತ್ತು ಹೇಗೆ ಈ ಮನೆಯ ದಾರಿಯು ನೆನಪಾಯಿತು ನಿನಗೆ? ಗುಂಡಮ್ಮನಿಗೆ ಕಣ್ತುಂಬಿ ಬಂದರೂ ಏನನ್ನೂ ತೋರಿಸಿಕೊಳ್ಳದೆ, ಸುಮ್ಮನೆ ಪರಿ, ಹೀಗೆ ನಿನ್ನ ನೋಡುವ ಎಂದಾಯಿತು, ಹಾಗೆ ಬಂದೆ. ಚೆನ್ನಾಗಿದ್ದೀಯಾ? ಎಲ್ಲರೂ ಹೇಗಿದ್ದಾರೆ? ನನ್ನ ಭಾವ, ನಿನ್ನ ಮೈದುನ, ಅತ್ತೆ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಇದು ಕೇಳಲು ಇಲ್ಲಿಗೆ ಬರಬೇಕಿತ್ತೆ? ನಿನ್ನ ಸಮಯದ ಜೊತೆ ನನ್ನ ಸಮಯವನ್ನು ವ್ಯರ್ಥ ಮಾಡಿದೆ.
ನನಗೆ ಶಾಪಿಂಗ್ ಹೋಗಲು ತಡವಾಗಿದೆ, ನೀನು ಊಟ ಮಾಡಿ ಹೋಗು ಎಂದು ಹೇಳಿ ಹೊರಟೇ ಬಿಟ್ಟಳು. ಬೇಡಮ್ಮ, ನಾನು ಹೊರಡುವೆ ಎಂದು ನೀರು ಕುಡಿದು ಕೇಳಲು ಬಂದ ಸಹಾಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಗುಂಡಮ್ಮ ಹಾಗೂ ಟೀಚರಮ್ಮ ಹೊರಟರು. ಟೀಚರ್ ಗುಂಡಮ್ಮನಲ್ಲಿ ಬಂದ ವಿಷಯವನ್ನು ಹೇಳು ಎಂದು ಹೇಳಿದರೂ ಬೇಡ ಎಂದು ಹೇಳಿ ಅವರನ್ನು ಕರೆದುಕೊಂಡು ಹೊರಟಳು. ಆದರೆ ಟೀಚರಮ್ಮ ತನ್ನ ಪರ್ಸನ್ನು ಅಲ್ಲೇ ಒಳಗೆ ಬಿಟ್ಟು ಬಂದಿರುವೆ, ತೆಗೆದುಕೊಂಡು ಬರುವೆನೆಂದು ಒಳಗೆ ಹೋದರು. ಅಲ್ಲಿ ಪರಿಯನ್ನು ಎಳೆದು ಅವಳ ಕೆನ್ನೆಗೆ ಒಂದೇಟು ಹೊಡೆದರು. ಅಂದು ಕಾಡಿನಲ್ಲಿ ಅನಾಥವಾಗಿ ಬಿದ್ದಿದ್ದ ನಿನ್ನನ್ನು ಈ ಸುಖದ ಸಂಪತ್ತಿಗೆ ಕುಳ್ಳಿರಿಸಿದ್ದಕ್ಕೆ ನಿನ್ನ ಅಕ್ಕನಿಗೆ ಒಳ್ಳೆಯ ಬಹುಮಾನವನ್ನೇ ಕೊಟ್ಟೆ. ಅವಳು ಅವಿದ್ಯಾವಂತೆಯಾಗಲು ಯಾರು ಕಾರಣ ಗೊತ್ತೇ? ನೀನೇ. ಅವಳು ಇಂದು ಈ ಸ್ಥಿತಿಗೆ ಬರಲು ನೀನೇ ಕಾರಣ. ಆಗ ಪರಿಯು, ಯಾರು? ನಾನೇ? ಏನು ಹೇಳುತ್ತಿದ್ದೀರಿ ಎಂದು ಕೇಳಿದಳು. ಆಗ ಟೀಚರಮ್ಮ ಪರಿಯ ಹುಟ್ಟು ಕಥೆಯನ್ನು ಹೇಳಿದಳು ಹಾಗೂ ಗುಂಡಮ್ಮ ತೆಗೆದುಕೊಂಡ ಸಾಲದ ಕಾರಣವನ್ನು ವಿವರಿಸಿ ಹೊರಟು ಹೋದಳು. ಪರಿಯು ಕುಸಿದು ನೆಲಕ್ಕುರುಳಿದಳು, ಜೋರಾಗಿ ಅತ್ತಳು. ಈ ಎಲ್ಲ ಮಾತನ್ನು ಕೇಳಿದ ಅವಳ ಅತ್ತೆ, ಛೀ, ಇವಳು ಯಾವ ಧರ್ಮದವಳು, ಕುಲಹೀನಳೋ, ನಮಗೆ ನಂಬಿಕೆ ದ್ರೋಹವಾಗಿದೆ ಎಂದು ಬೊಬ್ಬಿಟ್ಟಳು. ಈ ಎಲ್ಲ ವಿಷಯವನ್ನು ಪರಿಯ ಮೈದುನನಲ್ಲಿಯೂ ಹೇಳಿದಳು. ಅಂದಿನಿಂದ ಅವಳನ್ನು ಅವರ ಕೆಲಸದವರಂತೆ ನಡೆಸಿಕೊಂಡರು. ಇತ್ತ ಪರಿಯು ತನ್ನ ಕಷ್ಟ ದುಃಖಗಳನ್ನು ಯಾರಲ್ಲಿಯೂ ಹೇಳದೆ ಒಬ್ಬಳೇ ಅನುಭವಿಸಿದಳು. ಹೀಗೆ ಮನೆ ಕೆಲಸ ಮಾಡುತ್ತಾ ಪರಿಯ ಜೀವನ ದುಃಖದಿಂದ ಸಾಗುತ್ತಿತ್ತು. ಒಂದು ದಿನ ಫ್ಯಾಕ್ಟರಿ ಹರಾಜಿಗೆ ಇಡಲಾಯಿತು. ಆ ಹರಾಜಿನಲ್ಲಿ ಎಲ್ಲರೂ ಅವರಿಗೆ ಆಗುವಷ್ಟು ಬೆಲೆಯನ್ನು ಕೂಗಿದರು. ಆದರೆ ಗುಂಡಮ್ಮ ತಾನು ಹಾಗೂ ತಂಗಿಯು ಮೊದಲು ಕಷ್ಟಪಟ್ಟು ಬೆಳೆಸಿದ ಫ್ಯಾಕ್ಟರಿ ಕಳೆದುಕೊಂಡೆ ಎಂದು ಅಳುತ್ತಿದ್ದಳು. ಕೊನೆಯ ಹಂತದ ಹರಾಜಿನಲ್ಲಿ ಪರಿಯು ಬಿಡ್ ಮಾಡಿ ಫ್ಯಾಕ್ಟರಿಯನ್ನು ಉಳಿಸಿಕೊಂಡಳು. ಫ್ಯಾಕ್ಟರಿ ಪರಿಪಾಲಾಯಿತು. ಇದನ್ನು ಕಂಡು ಗುಂಡಮ್ಮ ಕಣ್ಣೀರು ಒರೆಸುತ್ತಾ ಸಮಾಧಾನಪಟ್ಟಳು. ಆದರೆ ಪರಿ ಅಕ್ಕನ ಬಳಿ ಬಂದು ಅವಳ ಕಾಲಿಗೆ ಬಿದ್ದು, ತಪ್ಪಾಯಿತಕ್ಕ, ಕ್ಷಮಿಸು. ನನ್ನ ಶ್ರೀಮಂತಿಕೆಯ ಅಹಂಕಾರ ನನ್ನನ್ನೇ ಸುಟ್ಟಿತು. ನಾನು ಮಾಡಿದ ಕರ್ಮಕ್ಕೆ ತಕ್ಕ ಶಾಸ್ತಿಯಾಗಿದೆ. ಇಂದು ನನ್ನ ತಪ್ಪಿನ ಅರಿವು ನನಗಾಗಿದೆ. ಅನಾಥೆಯಾಗಿ ಬಿದ್ದಿದ್ದ ನನಗೆ ನಿನ್ನ ಭವಿಷ್ಯದ ಬಗ್ಗೆ ಚಿಂತಿಸದೆ ನನಗೆ ಒಂದು ಒಳ್ಳೆಯ ಜೀವನ ಕಲ್ಪಿಸಿದೆ. ಗುಂಡಮ್ಮ ಟೀಚರಮ್ಮನನ್ನು ನೋಡಿದಳು. ಆದರೆ ಅದನ್ನು ಮರೆತು ನಾನು ಅಹಂಕಾರದಲ್ಲಿ ಮೆರೆದು ನನ್ನ ಕಟುವಾದ ಮಾತಿನಿಂದ ನಿನ್ನನ್ನು ನೋಯಿಸಿದೆ. ಕ್ಷಮಿಸಕ್ಕ. ಇಗೋ, ಇದು ನಿನ್ನದು, ನೀನು ಕಷ್ಟಪಟ್ಟು ಸಂಪಾದಿಸಿರೋದು. ಆಗ ಭಾವ ಬಂದು, ಅತ್ತಿಗೆ, ನಾವು ಬೇರೆ ನೀವು ಬೇರೆಯೇ? ತೆಗೆದುಕೊಳ್ಳಿ. ನೀವು ನನ್ನ ಹೆಂಡತಿಗಾಗಿ ಎಷ್ಟೆಲ್ಲ ಮಾಡಿದ್ದೀರಿ ಎಂದು ನನಗೆ ತಿಳಿದಿದೆ. ಈಗ ನಾವು ನಿಮಗೆ ಸಹಾಯ ಮಾಡೋ ಸಮಯ. ಒಡ ಹುಟ್ಟಿದವರು ಮನೆಯವರು ಕಷ್ಟ ಕಾಲಕ್ಕೆ ಆಗದಿದ್ದರೆ ಹೇಗೆ ಎಂದನು. ಆಗ ಗುಂಡಮ್ಮ ಆದರೂ ಎಂದು ಹೇಳಿ ಆ ಪತ್ರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದಳು. ಸರಿ ಬಿಡಿ, ನಿಮ್ಮ ತಂಗಿ ನೀವು ಇಬ್ಬರು ಪಾರ್ಟ್ನರ್ನಲ್ಲಿ ಈ ಫ್ಯಾಕ್ಟರಿಯನ್ನು ದೊಡ್ಡದಾಗಿ ನಡೆಸಬಹುದಲ್ಲ. ನಾನು ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡುವೆ, ಸರಿಯೇ ಎಂದನು. ಆಯಿತು ಎಂದು ಗುಂಡಮ್ಮ ಪೇಪರನ್ನು ತೆಗೆದುಕೊಂಡು ಒಪ್ಪಿಗೆ ಸೂಚಿಸಿದಳು. ಆಗ ಪರಿ ಗಂಡನ ಬಳಿ ಹೋಗಿ, ರೀ, ಎಲ್ಲದಕ್ಕೂ ಥ್ಯಾಂಕ್ ಯು. ಅಂದು ನಿಮ್ಮ ಅಮ್ಮನಿಗೆ ತಿಳಿ ಹೇಳಿ ಇಂದಿನ ಕಾಲದ ಬಗ್ಗೆ ಅರ್ಥೈಸಿ ನನ್ನನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬಳನ್ನಾಗಿ ಮಾಡಿದ್ದೀರಿ. ಇಂದು ಅಕ್ಕನಿಗೆ ಸಹಾಯ ಮಾಡಿ ನಾನು ಮಾಡಿದ ತಪ್ಪನ್ನು ಸರಿಪಡಿಸಿದಿರಿ. ತುಂಬ ಧನ್ಯವಾದಗಳು ಎಂದಳು. ಹೀಗೆ ಅಕ್ಕ ತಂಗಿ ಕಷ್ಟಪಟ್ಟು ದುಡಿದು
ಕಳೆದುಕೊಂಡದ್ದನ್ನು ಮತ್ತೆ ಪಡೆದುಕೊಂಡರು. ಇತ್ತ ಗುಂಡಮ್ಮ ಮದುವೆಯಾಗಿ ಗಂಡನ ಜೊತೆ ಸುಖವಾಗಿ ಸಂಸಾರವನ್ನು ನಡೆಸುತ್ತಿದ್ದಳು. ಇದರಿಂದ ನಾವು ಯಾವತ್ತೂ ಯಾರಿಗೂ ಎರಡು ಬಗೆಯಬಾರದು ಎಂದು ತಿಳಿದುಕೊಳ್ಳುತ್ತೇವೆ. ಎಲ್ಲವನ್ನು ಕಾಲಕ್ಕೆ ಬಿಟ್ಟು ಬಿಡಬೇಕು. ಇದನ್ನೇ ನಾವು ಕಾಲಚಕ್ರ ಎನ್ನಬಹುದು ಅಲ್ಲವೇ?